ಡೇ 2 ಆಫ್ ಅವರ್ ಹಾಸ್ಟೆಲ್ ವಾಟರ್ ಪ್ರಾಬ್ಲಮ್. ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ ಹೇಳಿ, ಬಟ್ ಸ್ಟಿಲ್ ಹೋಪಿಂಗ್ ಫಾರ್ ದ ಬೆಸ್ಟ್. ಕಾಲೇಜ್ಗೆ ಹೋಗೋಣ ಅಂತ ಹೇಳಿನೇ ರೆಡಿ ಆಗ್ತಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ದಿಸ್ ಇಸ್ ಡೇ 50 ಆಫ್ ಮೈ 75 ಡೇಸ್ ಹಾರ್ಟ್ ಚಾಲೆಂಜ್. ಮಾರ್ನಿಂಗ್ ಎದ್ದು ಯೋಗಾಗೆ ಹೋಗಿ ನಾನು ಕಾಲೇಜಿಗೆ ರೆಡಿ ಆಗ್ತಿದ್ದೀನಿ. ನಾನಂತೂ ಕಾಲೇಜಿಂದ ಯಾವುದೇ ರೀತಿ ಮೆಸೇಜ್ ಬರಬಾರ್ದು ಅಂತ ಅಂದ್ಕೊಂಡೆ ಮೆಸ್ಸಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದೆ. ಬಟ್ ಆಮೇಲೆ ಮೆಸೇಜ್ ಬಂತು, ಯಾರೂ ಕೂಡ ಹೋಗಬಾರ್ದು, ಇಟ್ ಈಸ್ ಕಂಪಲ್ಸರಿ. ಸೊ ನಮಗೆ ನೀರು ಬಂದರೆ ಕೆಲವೊಬ್ರಿಗೆ ನೀರು ಬರಲ್ಲ, ಅವ್ರಿಗೆ ಬಂದಾಗ ನಮಗೆ ಬರ್ತಾ ಇರಲಿಲ್ಲ. ಇಟ್ ವಾಸ್ ಲೈಕ್ ನಾಟ್ ಇಟ್ ಆಲ್ ಗೋಯಿಂಗ್ ಗುಡ್. ಇಲ್ಲಿ ನೋಡಿರ್ಬೋದು, ನಾನು ನನ್ನ ರೂಮ್ಮೇಟ್ ಇಬ್ಬರು ರೆಡಿಯಾಗಿ ಹೋಗಿ ರಿಟರ್ನ್ ಬಂದು ಚೇಂಜ್ ಮಾಡ್ಕೊಂಡ್ವಿ. ಆ್ಯಂಡ್ ಆಫ್ಟರ್ನೂನ್ ಲಂಚಿಗೆ ಬಂದು ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ ರೂಮಲ್ಲಿ ನೆನ್ನೆ. ಆ್ಯಂಡ್ ಹಂಗೆ ಈವ್ನಿಂಗ್ ಹಾಲು ಕುಡಿದು ಆ್ಯಂಡ್ ಲಂಚಿಗೆ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದು ತಿರ್ಗಾ ಅವತ್ತು ಥರ್ಸ್ಡೇ ಅಂತ ನನಗೆ ಗೊತ್ತಾಗಿ ರಿಯಲೈಸ್ ಆಗಿ ಪುಳಿಯೋಗರೆ ಇತ್ತು ಮೆಸ್ಸಲ್ಲಿ, ಅದಕ್ಕೋಸ್ಕರ ಹೋಗಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ ರೂಮಿಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದೆ. ನಮ್ಮ ಬಾಲ್ಕನಿ ಹಿಂಗಿತ್ತು, ಅದನ್ನು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ ಅಂತಂದರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ, ಬಿಕಾಸ್ ಇಂಟರ್ನಲ್ಸ್ ಹತ್ರ ಬರ್ತಿದೆ ಅಂತ ಹೇಳಿ. ನಾನು ಹಿಂಗೆ ನನ್ನ ದಿನ ಮುಗಿಸ್ದೆ. ದಟ್ಸ್ ಆಲ್ ಗೈಸ್, ಬೈ ಬಾಯ್.